ಅಸೆಂಬ್ಲಿನಲ್ಲಿ ಕೂತು ಮಾತಾಡ್ತಿದ್ದಂಗೆ ಸರಿ ಅಥವಾ ತಪ್ಪು ಅಂತೇನಿಲ್ಲ. ಅಲ್ಲಿ ಯಾರು ಜಡ್ಜ್ಗಳಲ್ಲ. ಸರಿ ಅಥವಾ ತಪ್ಪು ಬೇರೆ ವಿಚಾರ. ಬೇರೆ ವಿಚಾರ. ಪಾರ್ಲಿಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿ ಸರ್. 170 ಜನ ಸೂರ್ಯ ಮುಕುಂದ್ ಅವರೇ, ಕಂಟಿನ್ಯೂಸ್ ಆಗಿ 3ನೇ ವಾರ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವೀಕ್ಷಣೆಗೆ ಒಳಪಡ್ತಿರುವ ಡಿಬೇಟ್ ಶೋ ಮಹಾಭಾರತ. ನೀವು ಅಲ್ಲಂತೂ ಮಾತಾಡಕ್ ಬಿಡ್ಲಿಲ್ಲ. ಮಾತಾಡಬೇಕಾಗಿದ್ದ ವಿಧಾನಸಭೆಯಲ್ಲಿ ಬೇರೆ ಚಾನಲ್ ಆಯ್ತು ಸರ್, ನೀವು ಇನ್ನೊಂದು ಚಾನಲ್ ಅಲ್ಲಿ ಕೂತ್ ಮಾತನಾಡಿದ್ರಿ. ನನ್ಗೆ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡೋಕೆ ಮುಜುಗರ ಇಲ್ಲ. ಇಂಚಿಂಚು ಮಾಹಿತಿಯನ್ನ ಆಚೆ ಇಟ್ರಿ, ಎಲ್ಲಿಂದ ಯಾವ್ಯಾವ ಹಂತದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದೆ ಅನ್ನೋದನ್ನ ಗೊತ್ತಾದ ಮೇಲೂ ಚರ್ಚೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಉಳಿಯೋ ಪ್ರಶ್ನೆ ಇರ್ತಿತ್ತ? ಭಯ ಕಾಡಿಲ್ವಾ ಹಾಗಾದ್ರೆ ಕಾಂಗ್ರೆಸ್ನವರಿಗೆ? ಶ್ರೀಯುತ ಸಮೀವುಲ್ ಅವರು ಬಹಳಷ್ಟು ಸೊಗಸಾಗಿ ಹೇಳಿದ್ರು. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಇರ್ತಕ್ಕಂಥ ಒಂದು ಅವಕಾಶ, ಅದು ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥ ಅವಕಾಶವನ್ನ ಅಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ. ಈಗ ವಿರೋಧ ಪಕ್ಷದವರು ಏನು ಮಾಡಿದ್ರಲ್ಲಿ, ಮಣ್ಣೆ ಮಾಡಿದ್ದು ಅಥವಾ ಅನುಮತಿ ಕೇಳಿದ್ದು ನಿಲುವಳಿ ಸೂಚನೆಗೆ. ನಿಲುವಳಿ ಸೂಚನೆ ಗೊತ್ತುವಳಿ ಸೂಚನೆ ಅಲ್ಲ. ನಾವು ಕೇಳಿದ್ದು ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ ಅಂದ್ರೆ 224 ಜನ MLAಗಳು ಸಹ ಅದರಲ್ಲಿ ಭಾಗವಹಿಸಬಹುದು ಚರ್ಚೆಯಲ್ಲಿ. ನಾನು ಆರೋಪ ಮಾಡಿದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಅವಕಾಶ ಅವ್ರಿಗೂ ಇತ್ತು. ಅಂತಹ ಒಂದು ಅವಕಾಶ ಕೊಡ್ತಾ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ತಪ್ಪನ್ನು ಮಾಡಿದ್ದಾರೆ. ಒಂದ್ ನಿಮಿಷ ಮುಖದ ನಾನು ಕಂಪ್ಲೀಟ್ ಮಾಡಿದ್ದೆ. ಈಗ ಯಾಕೆ ಇವರು ಈಗ ನಿಲುವಳಿ ಸೂಚನೆಗೂ ಸಹ ಇವ್ರು ಯಾಕೆ ಅವಕಾಶ ಕೊಡ್ಲಿಲ್ಲ? ಯಾಕಂದ್ರೆ 224 ಜನನು ಸಹ ಚರ್ಚೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೇಳಿದ್ವಿ. ನಾವು ಅಪೋಸಿಷನ್ ಮಾತ್ರ ಕೇಳಲಿಲ್ಲ, ಅವ್ರಿಗೂ ಸಹ ಅವಕಾಶ ಕೊಡಿದ್ದ ಕೇಳಿದ್ವಿ. ಇಂಥದಕ್ಕೆ ಯಾಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ಅಮ್ಮ, ಈ ಕೇಸಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಭಾಗಿಯಾಗಿರ್ತಕ್ಕಂಥ ಕೇಸು. ಯಾಕೆಂದರೆ ಇದು ₹1 ಹಗರಣ ಅಲ್ಲ, 3000ದಿಂದ 5000 ಕೋಟಿ ಹಗರಣ. ಇದು ಹೇಗಾಗತ್ತೆ ಅಂತಂದ್ರಮ್ಮ, ಇದು ಒಂದು ಕಾನೂನನ್ನು ಉಲ್ಲಂಘನೆ ಮಾಡಲ್ಲ, ಒಟ್ಟು 10 ಕಾನೂನುಗಳನ್ನು ನಾನು ಹೇಳ್ತೀನಿ ಮಾಡಿ ಆಕ್ಷನ್ ತಗೊಳ್ಳಿ. ಒಂದು 30 ಸೆಕೆಂಡ್ ಟೈಮ್ ಹಾಕಿ ದೇವರಾಜ್ ಸರ್ಗೆ 30 ಸೆಕೆಂಡ್ ಅನ್ಇಂಟರಪ್ಟೆಡ್ 30 ಸೆಕೆಂಡ್. ಮುಕುಂದ್ ಅವ್ರ ಬಗ್ಗೆ 2 ಮಾತು. ಯಾಕಂದ್ರೆ ಬುದ್ಧಿವಂತ ಅನ್ನೋದು ನಾನು ಅಕ್ಸೆಪ್ಟ್ ಮಾಡಿಲ್ಲ. ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆ ನಮ್ಗಿರ್ತಕ್ಕಂಥ ಹಕ್ಕನ್ನು ಕಸ್ಕೋಬಾರ್ದು, ನಿಮ್ಮಂತವ್ರು ಕಸ್ಕೋಬಾರ್ದು, ಬೇರೆಯವ್ರು ಕಸ್ಕೊಳ್ಳಿ. ಈಗ ಬೇರೆಯವ್ರು ಬಂದ ಕಸ್ಕೊಂತಾರೆ, ಅವಾಗ ನಾವು ಸುಮ್ಮನೆ. ಈಗೇನಾಗಿದೆ ಅಮ್ಮ, ಈಗ ಬಹಳಷ್ಟು ವರ್ಣೋಟಿಕ 5 ಪಾಯಿಂಟ್ಗಳಲ್ಲಿ ಮಾತ್ರ ನಾನು ಹೇಳ್ತೀನಿ ಸರ್. ಇದು ಏನು ಈ ಜಮೀನನ್ನ ಏನು ಮುಖ್ಯಮಂತ್ರಿಗಳು ಕೊಂಡ್ಕೊಂತ ಅಥವಾ ಏನು ಮಲ್ಲಿಕಾರ್ಜುನ್ ಅವರು ನಾನು ಇದು ಮಾಡ್ಕೊಂತೀನಿ, ಮಲ್ಲಿಕಾರ್ಜುನ್ ಅವರು ತಗೊಂತಾರೆ. ಯಾವ ಜಮೀನನ್ನು ತಗೊಂತಾರೆ? ಒಬ್ಬ ಪರಿಶಿಷ್ಟ ವರ್ಗದ ವ್ಯಕ್ತಿಯಿಂದ ಜಮೀನನ್ನು ತಗೊಂತಾರೆ ಅಂತ ಇಟ್ಕೊಳ್ಳೋಣ. ಪರಿಶಿಷ್ಟ ವರ್ಗದ ವ್ಯಕ್ತಿ ಯಾರು? ಆ ವ್ಯಕ್ತಿಯಿಂದ ಜಮೀನು ತಗೋಬೇಕಾದ್ರೆ 2 ನಿಯಮಗಳಿವೆ. ಒಂದು, ಆತನಿಗೆ ಪರ್ಮಿಷನ್ ತಗೋಬೇಕು ಸರ್ಕಾರದಲ್ಲಿ, PTCL ಕಾಯ್ದೆ ಒಳಗಡೆ ಬರಬೇಕು. ಇಲ್ಲ ನೀವೇ ಮಾತಾಡಿ, ನಾನು ಸುಮ್ಮನೆ ಇಲ್ಲ, ನನಗೂ ಗೊತ್ತು, ನಿಮ್ಮಂತವರಿಂದ ನಾನು ತಿಳ್ಕೊಂಡಿದ್ದೀನಿ ಸರ್. ಬಿಡಿ, ಡಿಸೈಡ್ ಮಾಡ್ಬಿಡಿ. ನೀವು ಅಲ್ಲಿನ ನಿಯಮವನ್ನೇ ಇಲ್ಲೂ ಅಪ್ಲೈ ಮಾಡ್ತೀರಿ ಅಂತಂದ್ರೆ ಈಗ ನಾನು ದಾಖಲೆ ಸಮೇತ ದಯವಿಟ್ಟು ಸ್ವಲ್ಪ ಸಾರಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು. ಈಗ ಇದೇನಾಗಿದೆ ಅಮ್ಮ, ಇದು ಒಬ್ಬ ಪರಿಶಿಷ್ಟ ವರ್ಗದ ಜಮೀನು. ಇದು 80ರ ದಶಕದಲ್ಲಿ ಇದು ಆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದು. ಪರಿಶಿಷ್ಟ ವರ್ಗದ ವ್ಯಕ್ತಿ ನಿಂಗಾ ಅಲಿಯಾಸ್ ಜವರ ಅಂತಕ್ಕಂಥ ವ್ಯಕ್ತಿಗೆ ಗ್ರಾಂಟ್ ಆಗಿರೋ ಲ್ಯಾಂಡು. ಈ ಲ್ಯಾಂಡ್ ಅನ್ನ 92ರಲ್ಲಿ 1992ರಲ್ಲಿ ಇದೇ ಮೂಡಾದವರು ಅಕ್ವೈರ್ ಮಾಡ್ಕೊಂತಾರೆ. ಯಾವುದು 4-1 ಮಾಡ್ಕೊಂತಾರೆ. 92ನಲ್ಲಿ 4-1 ಆಗುತ್ತೆ. ಆ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಎಲ್ಲ ಅವಕಾಶಗಳಿರ್ತಾರೆ, ಯಾವುದೇ ಅಬ್ಜೆಕ್ಷನ್ ಇರೋದಿಲ್ಲ. 97ರಲ್ಲಿ ಇದೇ ಮೂಡಾದವರು ಫೈನಲ್ ನೋಟಿಫಿಕೇಶನ್ ಅಂದ್ರೆ 6-1, ಮೊದಲು 4-1 ಆಗುತ್ತೆ, 6-1 97ನಲ್ಲಿ ಆಗುತ್ತೆ. 97ನಲ್ಲಿ 6-1 ಹಾಕ್ತಿದ್ದಾಗೇನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಪಲ್ಸೇಟರಿ ಅಮೌಂಟ್ ಏನಿದೆ ಅದನ್ನು ಅವಾರ್ಡ್ ಮಾಡಿ ಕೋರ್ಟಲ್ಲಿ ಇಟ್ಟಿದ್ದಾರೆ, ಡೆಪಾಸಿಟ್ ಆಗಿದೆ. ಸೊ ಅಲ್ಲಿಗೇನಾಯಿತು, ದಟ್ ಪ್ರಾಪರ್ಟಿ ಹ್ಯಾಸ್ ಬಿಕಮ್ ದಿ ಮೂಡಾ ಪ್ರಾಪರ್ಟಿ, ನಾಟ್ ಇಂಡಿವಿಜುವಲ್ಸ್ ಪ್ರಾಪರ್ಟಿ. ಸೊ ಮೂಡಾ ಪ್ರಾಪರ್ಟಿ ಆದ್ಮೇಲೆ ಅದನ್ನ 2004ರಲ್ಲಿ ನೀವೇನ್ ಖರೀದಿ ಮಾಡ್ತೀರಿ ಅಂತ ಅಂದ್ರೆ ಇವ್ರು ಹೇಳ್ತಾರೆ, ನಾವು 98ರಲ್ಲಿ ಡಿನೋಟಿಫೈ ಮಾಡಿಸ್ಕೊಡ್ವಿ
ಅಂತ ನಾವು ಮಾಡಿಸ್ಕೊಳ್ಳೋದಿಲ್ಲ ಸರ್, ಅವ್ರು ಪ್ಲೀಸ್ Bank owners ನಿಮ್ಗೆ ಆಗಿರ್ತಾರೆ, ಸಿಗುತ್ತೆ ಅವ್ರಿಗೆ ಮೇಡಮ್, ಅವಕಾಶ ಕೊಡ್ತಾರೆ ನೋಡಿ. ನಮ್ ದಯವಿಟ್ಟು ಅಲ್ಲ, ಬಿಟ್ಬಿಡಿ. ನೀವು ನೀವು ಹೇಳಿ ಆರೋಪ ಸ್ವಾಮಿ, ಮಾಡಿದ್ಯಲ್ಲ. ನಿಮ್ದು ಬಂದಾಗ ನೀವು ಹೇಳಿ, ನಾನು ಇಂಟರಪ್ಟ್ ಮಾಡಲ್ಲ, ನಾನು ನಿಮ್ ತರ ಮಾಡಲ್ಲ. But ಯಾವತ್ತೂ ಹೆಂಗ್ ಮಾಡಿಲ್ಲ, ಗೊತ್ತಾ, ಮೊದ್ಲು ದೇವರಾಜ್ ಮಾಡಿದ್ರು. ಇವತ್ತು ಮಾಡ್ತಾವ್ರೆ ಬಿಕಾಸ್ ಯು ಹ್ಯಾವ್ ಇನ್ಸ್ಟ್ರಕ್ಷನ್, ಸ್ಪೆಷಲ್ ಇನ್ಸ್ಟ್ರಕ್ಷನ್. ಜನರಿಗೆ ಹೆಂಗ್ ಅನ್ಸ್ಬಿಡುತ್ತೆ ಗೊತ್ತಾ, ಕಡೆಗೆ ಬೇರೆಯವ್ರಿಗೆ ಮಾತಾಡಕ್ ಅವಕಾಶ ಕೊಡ್ತಾ ಇಲ್ಲ ಅಂತಂದ್ರೆ ಅವಕಾಶ ಕೊಡ್ತಾ ಇದೀವಿ ನಾವು. ಎಲ್ಲಿ ಮಾತನಾಡಿದ್ರೆ ವಿಚಾರಗಳ ಆಚೆ ಬಂದ್ಬಿಡುತ್ತೋ ಅನ್ನೋ ಭಯ. ಈಗ ಅಲ್ಲೂ ಆಗಿದ್ದದೆ, ಈಗ ಅಲ್ಲೂ ಆಗಿದ್ದದೆ, ಚರ್ಚೆಗೆ ಅವಕಾಶ ಕೊಟ್ರೆ ಎಲ್ಲಿ ಬಂಡವಾಳ ಆಚೆ ಬರುತ್ತೋ ಅನ್ನೋ ಭಯ. ಹಿಂಗೆ ವಿಶ್ಲೇಷಣೆ ಆಗೋದು, ಹಿಂಗೆ ವಿಶ್ಲೇಷಣೆ ಆಗೋದು. ಅಮ್ಮ ಹೀಗೇನಾಗುತ್ತೆ, 97ರಲ್ಲಿ ಏನಿದು ನಿಮಗೆ ಫೈನಲ್ ನೋಟಿಫಿಕೇಶನ್ಸ್ ಆಗುತ್ತೆ, ಅವಾರ್ಡ್ ಆಗುತ್ತೆ, ಅವಾರ್ಡ್ ಮನಿಯೂ ಸಹ ಅಲ್ಲಿರುತ್ತೆ. ಒಂದು ಸಲ 6-1 ಆದ್ಮೇಲೆ ಯಾವುದೇ ಕಾರಣಕ್ಕೂ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ. ಮಾಡಿದ್ರೆ ಅದನ್ನ ಅಫೆನ್ಸು ಇದು ಇರ್ತಕ್ಕಂಥದ್ದು. ಆದರೆ 98ರಲ್ಲಿ ಡಿನೋಟಿಫೈ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ ಅಂತಂದ್ರೆ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಯಾರು, ಇವಾಗ ಮೂಲ ಜವರ ಮತ್ತು ಅಲಿಯಾಸ್ ನಿಂಗ ಅಂತಿದಾರಲ್ಲ, ಆ ವ್ಯಕ್ತಿ ಹೆಸರಲ್ಲಿ ಮಾಡ್ತಾರೆ. ಆದರೆ ಅಷ್ಟರೊಳಗಡೆ ಮೂಡ ಏನು ಅಕ್ವೈರ್ ಮಾಡ್ಕೊಂಡಿರ್ತದ ಲ್ಯಾಂಡು, ಈ ಲ್ಯಾಂಡ್ಗೆ ಭೌತಿಕಾತಿಯನ್ನ ಅವರ ಲೀಗಲ್ ಯಾರು ಮಾಡಿರ್ತಾರೆ. ಅಂದ್ರೆ ಎಷ್ಟು ಇಲ್ಲಿಗಾಲಿಟಿ ಇಷ್ಟೊಳಗಡೆ ನಡೆದೋಯ್ತು. ಬಿಜೆಪಿ ಕಾಂಗ್ರೆಸ್ ಎಷ್ಟೋ ಬಾರಿ ಚೇಂಜಸ್ ಆಗೋಯ್ತು. ಸರ್ಕಾರ ಕಾಂಬಿನೇಷನ್ ಸರ್ಕಾರ ಬಂತು. ಹಂತ ಹಂತವಾಗಿ ದೇವರಾಜ್ ಸರ್ ಒಂದೇ ಒಂದು ಬೈಟು ಭೈರತಿ ಅವರು ನಿನ್ನೆ ಬೇಡ್ಕೊಂಡ್ರು, ನನಗೆ ಅವಕಾಶ ಕೊಟ್ರೆ ನನ್ನ ಹತ್ರ ಇದೆ, ಬಿಜೆಪಿಯಲ್ಲಿ ಯಾರ್ಯಾರು ಮೊದಲ ಸಾಲಲ್ಲಿ ಕೂತಿದ್ದಾರಲ್ಲ ಇವ್ರದ್ದು ಎಲ್ಲ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಅದ್ ಕೇಳಿಸಿ, ಒಂದ್ಸತಿ ಕೇಳಿಸಿ, ಸೂರ್ಯ ಮುಕುಂದ್ ಅವರು ಕೇಳಿಸ್ಕೊಳ್ಳಿ. ವಿರೋಧ ಪಕ್ಷದವರು ಎಕರೆಗಟ್ಟಲೆ ತಗೊಂಡವರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಸಮೀವುಲ್ಲಾ ಸರ್, ಅಲ್ಲಿ ಏನಾಯ್ತು ಗೊತ್ತಾ ಅಂದ್ರೆ, ನನ್ನ ಹತ್ರ ಈಗೇನು ಮಹೇಶ್ ಜಿ ತೋರಿಸಿದ್ದಾರೆ, ದೇವರಾಜ್ ಅವರು ಹೇಳ್ತಿದ್ದಾರೆ, ಇದೇ ರೀತಿಯ ಡಾಕ್ಯುಮೆಂಟ್ಸ್ ಬಿಜೆಪಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಇದೆ. ಅನುಮತಿ ಕೊಡಿ ಸಭಾಪತಿಗಳೇ, ಅನುಮತಿ ಕೊಡಿ, ನಾನು ಅದೆಲ್ಲವನ್ನ ಎಕ್ಸ್ಪೋಸ್ ಮಾಡ್ತೀನಿ. ನಮಗ್ ಸಿಕ್ಕಿರೋ ಮಾಹಿತಿ ಸೂರ್ಯ ಮುಕುಂದ್ ಅವರೇ ಕೇಳಿಸ್ಕೊಳ್ಳಿ, ಸಮೀರ್ ಉತ್ತರ ಕೊಡ್ತಾರೆ, ಆಮೇಲೆ ನೀವು ಕೊಡಿ. ನಮಗ್ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರಿಗೆ ಇಷ್ಟ ಆಗ್ತಿಲ್ಲ ಈ ನಡವಳಿಕೆ. ಅವಕಾಶ ಕೊಡಬೇಕಾಗಿತ್ತು, ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ನಮ್ಮ ಹತ್ರ ಬಿಜೆಪಿ ಜೆಡಿಎಸ್ ಬಾಯಿ ಮುಟ್ಸೋಕೆ ಸಬ್ಸಿಕ್ವೆಂಟ್ ಅನ್ಸುವಂತ ಡಾಕ್ಯುಮೆಂಟ್ ಇತ್ತು. ಬಟ್ ಕೊಡ್ತಿಲ್ಲ ಚರ್ಚೆಗೆ ಅವಕಾಶ. ದೇರ್ ಇಸ್ ಸಮಥಿಂಗ್ ಫಿಶಿ, ಏನೋ ಇದೆ ಒಳಗಡೆ. ಅನುಮಾನ ಬರುತ್ತಪ್ಪ. ಒಂದು ಕಾಂಗ್ರೆಸ್ ಪಕ್ಷದ ಒಳಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತ ಗೊತ್ತಾಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನಗಳು ಬೇಕಾಗುತ್ತೆ. ಈ ಪ್ರಕರಣ ಒಳಗಡೆ ಏನಾಗ್ತಿದೆ ಅಂತ ಗೊತ್ತು ಮಾಡ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ದಿನಗಳು ಬೇಕಾಗುತ್ತೆ. ಬಟ್ ಈ ಪ್ರಕರಣವನ್ನ ಪ್ರತಿಪಕ್ಷಗಳು ಯಾಕೆ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ? ನಾಟ್ ಓನ್ಲಿ ಸಿಎಂ ಅಲ್ಲ, ನಾಟ್ ಓನ್ಲಿ ಸಿಎಂ, ನಾನು ಹೇಳ್ತಿರೋದು ನಾಟ್ ಓನ್ಲಿ ಸಿಎಂ, ನಾಟ್ ಓನ್ಲಿ ಸಿಎಂ ಅಲ್ದಲೇನೆ ಈ ಪ್ರಕರಣದಲ್ಲಿ ಇರುವಂತಹ ದೊಡ್ಡ ಕುಳಗಳು ಈ ಪ್ರಕರಣದಲ್ಲಿ ಸಿಎಂ ವಿಚಾರವನ್ನ ಏನ್ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅದನ್ನ ಮೀರಿಸುವಂತಹ ಕರ್ಮಕಾಂಡ ಈ ಪ್ರಕರಣದಲ್ಲಿ ಇದೆ. ಅದು ಓವರ್ ಆಲ್ ಕಾಂಪ್ರಹೆನ್ಸಿವ್ ಆಗಿ ಇದನ್ನ ತನಿಖೆಗೆ ವ್ಯಾಪ್ತಿಗೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ. ಸಿಎಂ ಒಂದನ್ನ ಮುಂದಿಟ್ಕೊಂಡು ಉಳಿದ ಪ್ರಕರಣಗಳನ್ನ ಮರೆಮಾಚೋದಕ್ಕೆ ಪ್ರಯತ್ನವನ್ನ ನಡೆಯಲಾಗ್ತಿದೆಯಾ ಅನ್ನುವ ಪ್ರಶ್ನೆಯ ಜೊತೆಗೆ ಲಾಜಿಕಲ್ ಎಂಡಿಗೆ ಹೋಗೋದಕ್ಕೆ ಇಲ್ಲಿ ಬರೀ ಧರಣಿ ಅಷ್ಟೇ ಅಲ್ಲ, ಧರಣಿ ಮಾಡಿದ್ರು ಅವಕಾಶ ಕೊಡಬೇಕಾಗಿತ್ತು, ಅಹೋರಾತ್ರಿ ಧರಣಿ ಮಾಡಿದ್ರು ಓಕೆ, ಅವ್ರ ಹಕ್ಕದು, ನಾವು ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಹೌಸ್ ಪ್ರೊಸೀಡಿಂಗ್ಸ್ ನಾವು ಪ್ರಶ್ನೆ ಮಾಡೋಗಿಲ್ಲ, ಹಕ್ಕು. ಇದ್ರ ಜೊತೆಗೆ ಗವರ್ನರ್ ಹತ್ರ ಅಲ್ಲ ಹೋಗಿ ಸ್ಯಾಂಕ್ಷನ್ಗೆ ಕೇಳ್ಬೋದಲ್ವಾ ಪರ್ಮಿಷನ್, ಯಾಕೆ ಕೇಳ್ತಿಲ್ಲ? ಇಡೀ ಡಾಕ್ಯುಮೆಂಟ್ ಇಡೀ ಪ್ರಕರಣದಲ್ಲಿ ಈಗ ಇಂಪಾರ್ಟೆಂಟ್ ಇರೋದು ಎಲ್ಲಿ ಗೊತ್ತಾ, 2019 7,600 ಸೈಟ್ಗಳನ್ನ ಸೋಮಣ್ಣ ಮಾಡ್ತಾರೆ. 7,600 ಸೈಟ್ಗಳನ್ನ ಸೋಮಣ್ಣ ಮಾಡ್ತಾರೆ. ಸೋಮಣ್ಣ ಅಲ್ಲಿಂದ ಶಿಫ್ಟ್ ಆಗ್ತಾರೆ, ಆಫೀಸರ್ ಯಾರೋ ಒಬ್ಬ ಅಲ್ಲಿಂದ ಶಿಫ್ಟ್ ಆಗ್ತಾರೆ. ಅದಾದ್ಮೇಲೆ ಆ 7,600 ಸೈಟ್ ಎಲ್ಲೋದ್ವು? ಆ ಫಲಾನುಭವಿಗಳ ಪಟ್ಟಿಯನ್ನ ಯಾಕೆ ಪ್ರಕಟಿಸ್ತಿಲ್ಲ? ಮೂಡಾದ ಪಟ್ಟಿಗಳನ್ನ ಪ್ರಕಟ ಮಾಡಿದ್ರೆ ಆಯ್ತು, ಅದನ್ನ ಡಿಮ್ಯಾಂಡ್ ಮಾಡ್ಲಿ, ಅದನ್ನ ಡಿಮ್ಯಾಂಡ್ ಮಾಡ್ಲಿ. ಪ್ರಶ್ನೆ ಕೇಳಿದಾಗ್ಲೂ ನೀವು ಕೇವಲ ಮುಖ್ಯಮಂತ್ರಿಗಳ 14 ಸೈಟ್, ನಾನು ಅವಾಗ್ಲೇ ಹೇಳ್ದೆ ಬಹಳ ಸ್ಮಾರ್ಟ್ ಆಗಿ, ಬಹಳ ಒಂದು ಯತ್ನಾಳ್ ಅವ್ರದ್ದು ಒಂದು ಚಿಕ್ಕ ಬ್ರೇಕ್ ಹೋಗ್ಬೇಕು, ಅದಕ್ಕೆ ಮುಂಚೆ ಯತ್ನಾಳ್ ಅವರ ಬೈಟ್ ನಂಬರ್ 2 ಇದು ಕೇಳಿಸ್ಕೊಂಡ್ಮೇಲೆ ನೀವೇ ಉತ್ತರ ಕೊಡ್ಬೇಕು. ಯತ್ನಾಳ್ ಅವರ ಬೈಟ್ ನಂಬರ್ 2 ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಕೇಳಿಸ್ಕೊಳ್ಳಿ. ಆಗ್ತಾ ಇರ್ಲಿಲ್ಲ, ಕೇವಲ ಸಭಾ
ಸಭಾತ್ಯಾಗ ಮಾಡಿ, ಯಾಕಂದರೆ ನಮ್ಮ ಕೆಲವೊಂದು ನಾಯಕರುಗಳದೇ ಈ ಹಗರಣದಲ್ಲಿ ಕೈ ಇದೆ ಅಂತೇಳಿ ಹೇಳ್ತಾರೆ. ಅನೇಕ ಹಗರಣ ಆಗಿವೆ, ಅದು ನಿಮ್ಮಲ್ಲಿಯೂ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಹಿರಂಗ ಆಗಬಾರ್ದು ಅನ್ನೋದು ನಮ್ಮಲ್ಲಿಯೂ ಇತ್ತು.